ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಬ್ಲಾಗ್. ಫ್ರೆಂಡ್ಸ್, ಇವತ್ತು ಸಬ್ಸಾರು ಮಾಡಿದ್ದೀನಿ. ಹಳ್ಳಿ ಸ್ಟೈಲ್ ಸಬ್ಸಾರು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಒಂದು ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡು ಅರ್ಧ ಕಪ್ ಬೇಳೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯ್ಲಿ ಬಿಡಬೇಕು ಫ್ರೆಂಡ್ಸ್. ಬೇಯ್ತಾ ಇದೆ ನೋಡಿ ಬೇಳೆ. ಅದಕ್ಕೀಗ ಈರುಳ್ಳಿ, ಒಂದು ಹುಣಸೆಹಣ್ಣು, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, 3 ಹಸಿಮೆಣ್ಸಿನ್ಕಾಯಿ, ಒಂದು 4-5 ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟನ್ನು ಬೇಳೆ ಒಳಗಡೆ ಬೇಯಿಸೋಕೆ ಹಾಕಬೇಕು ಫ್ರೆಂಡ್ಸ್. ಇಷ್ಟು ಬೇಯೋಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ನೋಡಿ. ಈಗ ಸೊಪ್ಪು ಹಾಕ್ಕೋಬೇಕು ಫ್ರೆಂಡ್ಸ್. ಆ ಬೇಳೆ ಎಲ್ಲ ಬೇಯ್ತಾ ಬಂದಮೇಲೆ ಆ ಬೇಳೆಗೆ ಸೊಪ್ಪು ಹಾಕ್ಕೊಬೇಕು. ಇಲ್ಲಿರೋ ಎಲ್ಲ ಸೊಪ್ಪನ್ನು ಕುಕ್ಕರಲ್ಲಿ ಬೇಯೋಕೆ ಹಾಕ್ಕೊಬೇಕು ಫ್ರೆಂಡ್ಸ್. ಕುಕ್ಕರನ್ನು ಒಂದು ವಿಸಿಲ್ ಕೂಗಿಸ್ಕೊಬೋದು, ಇಲ್ಲ ಹಂಗೇನ ಬೇಯಿಸ್ಕೊಬೋದು ಫ್ರೆಂಡ್ಸ್. ಈ ಸೊಪ್ಪು ಬೇಳೆ ಆಗಲೇ ಎಣ್ಣೆ ಹಾಕಿದ್ದೀನಿ, ಮತ್ತು ಸೊಪ್ಪು ಬೇಯಕ್ಕೆ ಒಂದು ಡ್ರಾಪ್ ಎಣ್ಣೆ ಹಾಕ್ಕೋಬೇಕು. ಇದು ಸಾಂಬಾರಲ್ಲಿ ಇರಬೇಕಲ್ವ ಫ್ರೆಂಡ್ಸ್, ನಂಚ್ಕೊಳ್ಳೋಕ್ಕಂತ ಆಲೂಗಡ್ಡೆ ಮತ್ತು ಹಣ್ಣು ಬೀಸ್ ತೊಗೊಂಡಿದ್ದೀನಿ. ಇದು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1 ವಿಸಿಲ್ ಕೂಗಿಸ್ಕೊಬೇಕು ಫ್ರೆಂಡ್ಸ್. ಒಂದೇ ವಿಸಿಲ್ ಸಾಕು ನೋಡಿ. ಕೂಗ್ತಾ ಇದೆ ಇದು. ಈಗ ಸೊಪ್ಪು ಬೇಯ್ತಾ ಇದೆ. ಇದು ಆಫ್ ಮಾಡಿಕೊಂಡು ಈಗ ಈ ಸೊಪ್ಪನ್ನ ಆರಿಸ್ಕೊಂಡು, ಇದು ಸೊಪ್ಪು ನೀರು ಮತ್ತು ರುಬ್ಕೊಳ್ಳೋಕ್ಕೆ ಜೀರಿಗೆ, ಸೊಪ್ಪು ಹಾರಿರೋ ಸೊಪ್ಪು ರುಬ್ಕೊಬೇಕು ಫ್ರೆಂಡ್ಸ್. ನಾವು ನುಣ್ಣಗೆ ಬೇಕಾದ್ರೆ ರುಬ್ಕೊಬೋದು, ಇಲ್ಲ ಫಾಮ್ಕೊಬೋದು. ನಾನು ರುಬ್ಬಿದ್ದೀನಿ ಫ್ರೆಂಡ್ಸ್. ಈಗ ಒಗ್ಗರಣೆಗೆ, ಅಂದರೆ ಸಾರು ಒಗ್ಗರಣೆಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈರುಳ್ಳಿ ಜಾಸ್ತಿ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಏನು ನಾವು ರುಬ್ಬಿದಿರೋ ಅದನ್ನು ಹಾಕ್ಕೋಬೇಕಾಗುತ್ತೆ. ಸೊಪ್ಪು ಮಸಾಲೆ ನೋಡಿ, ಇದು ಕಾಳು ಬೇಯಿಸಿರೋ ನೀರು ಫ್ರೆಂಡ್ಸ್. ಎಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ನಾನು ಕೊಬ್ಬರಿ ರುಬ್ಬೋದು ಮರ್ತೋಗಿದ್ದೆ ಫ್ರೆಂಡ್ಸ್, ಅದರಿಂದ ಮತ್ತೆ ಕೊಬ್ಬರಿ ರುಬ್ಕೊತಿದ್ದೀನಿ. ಕೊಬ್ಬರಿ ರುಬ್ಬಿದ್ದು ಮತ್ತು ಸಾಂಬಾರ್ಗೆ ಆ್ಯಡ್ ಮಾಡ್ಕೊಬೇಕು. ಕೊಬ್ಬರಿ ಹಾಕಲೇಬೇಕು ಫ್ರೆಂಡ್ಸ್, ಟೇಸ್ಟಿಯಾಗಿರುತ್ತೆ. ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ನೋಡಿ. ಈಗ ಬೆಂದಿದೆ ಕಾಳು ಮತ್ತು ಆಲೂಗಡ್ಡೆ. ಸಾಂಬಾರು ಸ್ವಲ್ಪ ಕುದೀತಿದ್ದಂಗೆ ಆ ಸಾಂಬಾರ್ಗೆ ಇದು ಆ್ಯಡ್ ಮಾಡ್ಕೊಬೇಕು ನೋಡಿ. ಈಗ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಸ್ವಲ್ಪ ಟೇಸ್ಟ್ ಮಾಡಿಕೊಂಡು ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಬೋದು ಫ್ರೆಂಡ್ಸ್. ಈಗ ಒಗ್ಗರಣೆಗೆ, ಸಾಂಬಾರು ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು, ಸಾಸಿವೆ, ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡಿ ಸಾಂಬಾರ್ಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸಾಂಬಾರು ಸವಿಯಲು ತುಂಬ ಸೂಪರಾಗಿರ್ತದೆ ಫ್ರೆಂಡ್ಸ್. ವಿಡಿಯೋ ನೋಡ್ಕೊಂಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಯೂಟ್ಯೂಬ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪಾಲಕ್ ಸೊಪ್ಪಿನ ಸಾರು ಸವಿಯಲು ಸಿದ್ಧವಾಗಿದೆ. ಥ್ಯಾಂಕ್ ಯು ಸೋ ಮಚ್.